ಬಟ್ ನೀವೇನೇ ಹೇಳಿ ಸರ್, ಈಗ ಉದಾಹರಣೆಗೆ ಈಗ ನಾಯಕರು ಬೆಳೆಯಕ್ ಬಿಟ್ಟಿಲ್ಲ ಅಂತ ಇಟ್ಕೊಳ್ರಿ. ಈಗ ಸಾದಿಕ್ ಪೈಲ್ವಾನ್ ಏನಾದ್ರು ದೇವ್ರು ಬಂದ್ ಕೆಳಗೆ ಹೇಳಿದ್ರು ಕೂಡ ನಾನು ನಾಮಪತ್ರ ವಾಪಸ್ ತಗೊಳಲ್ಲ ಅಂದ್ರು. ನೀವೆಲ್ಲಾ ಜನ ಒಟ್ಟಿಗೆ ನಿಂತ್ರಿ ಅವ್ರ ಪರವಾಗಿ, ಹೌದಾ? ಇಲ್ಲ ಸರ್, ನೀವು ಮುಂದೆ ನುಗ್ಗಿ ಅಂತ, ಹೌದಾ? ಮತ್ತೆ ನಿಮ್ಮ ನಾಯಕರೇ ನಿಮ್ ಕೈ ಹಿಡ್ದಿಲ್ಲ. ಜಮೀರ್ ಅಹಮದ್ ಖಾನ್ ಬರ್ಲಿಲ್ಲ, ಸಾದಿಕ್ ಪೈಲ್ವಾನ್ ನಿವೃತ್ತಿ ಘೋಷಣೆ ಮಾಡಿದ್ರು. ಇವ್ರು ರಿಜ್ವಾನ್ ಬಂದ್ರು, ಮತ್ತೆ ಸಲೀಂ ಅಹಮದ್ ಬಂದ್ ಏನ್ ಮಾಡಿದ್ರು, ಸಾದಿಕ್ ಪೈಲ್ವಾನ್ ಅವ್ರನ್ನ ಎತ್ತಾಕೊಂಡ್ ಹೋಗಿ ಅವ್ರನ್ನ ರಾಜಿ ಮಾಡಿಸಿದ್ರು. ಯಾರಿದಾರ ನಿಮ್ಗೆ? ಒಂದ್ ನಿಮಿಷ ಹೇಳ್ತೀನಿ ಮೇಡಮರೇ. ಮೇಡಮರೇ, ಈಗ ಒಂದು ಒಳ್ಳೆ ಉತ್ತಮ ಅವಕಾಶ ಇದೆ, ಇವ್ರನ್ನೆಲ್ಲ ಪಾಠ ಕಲಿಸ್ಬೇಕು. ಇವರೆಲ್ಲ ಮಾಡಿರೋದು ಸ್ವಾರ್ಥ ರಾಜಕೀಯ ಮಾಡಿದ್ದಾರೆ. ಇಷ್ಟು ದಿವಸ ನಮ್ಮನ್ನ ಆಳಿದಂತ ರಾಜಕೀಯ ವ್ಯಕ್ತಿಗಳದಾರಲ್ಲ, ಈ ಕಾಂಗ್ರೆಸ್ನವರು, ಜೆಡಿಎಸ್ನವರು, ಇವರೆಲ್ಲ ಬಿಜೆಪಿಯವರು ಎಲ್ಲ ಸ್ವಾರ್ಥಕ್ಕೋಸ್ಕರನೇ ಮಾಡಿರೋದು. ಇವತ್ತು ಈ ಜನಗಳಿಗೆ ಗೊತ್ತಾಗಿದೆ, ಇವ್ರ ನಿಜವಾದ ಮುಖಗಳು ಇವತ್ತು ಗೊತ್ತಾಗಿದೆ ಎಲ್ಲರಿಗೂ. ಇವತ್ತು ಇಲ್ಲಿ ನಾಳೆ ಅಲ್ಲಿ ಅನ್ನೋದು ಎಲ್ಲ ತೋರಿಸ್ಕೊಡ್ತಾ ಇದಾರೆ. ಈಗ ಜಮೀರ್ ಅಹಮದ್ ಖಾನ್ ಬಂದ್ರು, ಅವರಿಗೂ ಬೆಲೆ ಕೊಟ್ಟಿಲ್ಲ. ನೆಕ್ಸ್ಟ್ ಇನ್ನೊಬ್ರು ಬಂದ್ರು, ಅವ್ರಿಗೆ ಯಾರಿಗೂ ಕ್ಯಾರೆ ಬೇಡ ಅಂತ ಅಂದಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹಮದ್ ಖಾನ್ ಅವ್ರು ಬರ್ಲಿಲ್ಲ ನೀನ್ ಯಾರಂತ ಹೇಳಿದ್ಮೇಲೆ ಮತ್ತೆ ಯಾವ ಮುಖ ಹಿಡ್ಕೊಂಡ್ ಬರ್ಬೇಕು ಅವ್ರು ಇಲ್ಲಿ?